ಎರಡು ದೊಡ್ಡ ಮದಗಜಗಳು ಒಟ್ಟಿಗೆ ಬರ್ತಿರೋಂಥದ್ದು. ಅಂದರೆ ತಂಡಗಳಲ್ಲಿ ಯಾವುದೇ ಇಲ್ಲ, ಇಂಡಸ್ಟ್ರಿಯಲ್ಲಿ ಯಾವುದಿಲ್ಲ, ಒಂದಷ್ಟು ಕಮೆಂಟ್ಸ್ಗಳನ್ನು ಬಂದೇ ಬರುತ್ತೆ. ಸೊ ನಿಮ್ಮ ಕಡೆಯಿಂದ ಅಂಥ ಒಂದು ಕಮೆಂಟ್ಸ್ಗಳಿಗೆ ಉತ್ತರ ಕೊಡ್ತಾರೆ. ಯಾಕೆಂದರೆ ಇಬ್ಬರು ಅತ್ಯಾಪ್ತ ಗೆಳೆಯರು, ಸುದೀಪ್ ಸರ್ ಆಗಲಿ, ನೀವಾಗಲಿ, ಶಿವಣ್ಣ ಆಗಲಿ, ಸುದೀಪ್ ಸರ್ ಆಗಲಿ, ಇಡೀ ತಂಡ ಒಂದೇ ಮನೆ ಥರ ಇರೋದು, ಒಂದೇ ಕುಟುಂಬ ಥರ. ಬಟ್ ಜನಗಳು ಒಂದು ಕನ್ಫ್ಯೂಸ್ ಇದೆ, 25ಕ್ಕೆ ಬರ್ತಾರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ ಸರ್, ಅದೇನಂತಂದರೆ ಉಪ್ಪಿ ಸರ್ ಆಗಲಿ, ಶಿವಣ್ಣವರಾಗಲಿ ತುಂಬ ಸುದೀಪ್ ಸರ್ನ ಪ್ರೀತಿಸ್ತಾರೆ. ಆಮೇಲೆ ಸುದೀಪ್ ಸರು, ಶಿವಣ್ಣ ಅವರು, ಉಪ್ಪಿ ಸರ್ ಅಂದರೆ ತುಂಬ ಇಷ್ಟ. ರಾಜ್ ಬಿ ಶೆಟ್ಟಿಯವರು ಇವರೆಲ್ಲರಿಗೂ ಅಭಿಮಾನಿ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರ ಟೆಕ್ನಿಕಲ್ ರೈಟಿಂಗ್ ಮೇಲೆ ಸುದೀಪ್ ಸರ್ಗೂ ಭಾಳ ಇಷ್ಟ. ಅವರೇ ಎಷ್ಟೊಂದು ಸತಿ ಹೇಳಿದ್ರು, ಈಸ್ ರೈಟಿಂಗ್ ಇಸ್ ಅಮೇಝಿಂಗ್ ಮ್ಯಾನ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇಲ್ಲಿ ಯಾರಲ್ಲೂ ಏನೂ ಇಲ್ಲ, ಎಲ್ಲರೂ ಒಬ್ರಿಗೊಬ್ರು ಪ್ರೀತಿಸೋರು, ಒಂದೊಂದು ವಿಷಯನ ಒಬ್ಬರಿಂದ ಒಬ್ಬರು ಕಲ್ತಿರೋರು, ಆ ಥರದ್ದೇ ಇದೆ. ಇದು ಬೈ ಚಾನ್ಸ್ ಇದು ಆ ಥರದೊಂದು ಪ್ರಸಂಗ ಬಂದ್ಬಿಟ್ಟಿದೆ. ಬಟ್ ಯಾರೂ ನಮ್ಮಲ್ಲಿ ಅದಿಲ್ಲ ಸರ್. ನೀವು ಸುದೀಪ್ ಸರ್ ಎಲ್ಲ ಅವರ ಮಾರ್ಕ್ ಇಂಟರ್ವ್ಯೂನಲ್ಲಿ 45 ಒಳ್ಳೇದಾಗಲಿ, 45 ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಯಾವ ರೀತಿ ವ್ಯಕ್ತಿತ್ವ ಅಂತ. ನಮ್ಮ ತಂಡದಿಂದನೂ ಅಷ್ಟೇ ಇವತ್ತವರೆಗೂ ಏನಮ್ಮ ಅದು ಇದು ಅಂತ ಯಾರೂ ಮಾತಾಡಿಲ್ಲ. ಒಳ್ಳೇದಾಗಬೇಕಮ್ಮ, ಕಷ್ಟಪಟ್ಟು ಸಿನಿಮಾ ಮಾಡೋದು ಎಲ್ಲರೂ. ಶಿವಣ್ಣವರು ಅಷ್ಟೇ, ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡೋಣ. ಸಿನಿಮಾ ಅಂದರೆ ತಮಾಷೆನ ನೀವು ಕೂತ್ಕೊಂಡು ಏನೋ ಒಂದು ಕಮೆಂಟ್ ಹೊಡಿಯೋದು ಸಿನಿಮಾ ಅಲ್ಲ. ನಾನು 150 ಸಿನಿಮಾ ಮೇಲೆ ಮಾಡಿದ್ದಾರೆ ಶಿವಣ್ಣ. ಎಷ್ಟು ಸಿನಿಮಾ ರಿಲೀಸ್ದು ಕಷ್ಟ ಏನು, ಆ ಪ್ರೋಸೆಸ್ ಏನು, ಉಪ್ಪಿ ಸರ್ ಎಂತೆಂಥ ಸಿನಿಮಾ ಮಾಡ್ಯಾರ. ಸೊ ಎಲ್ಲ ಸಿನಿಮಾದವರು ನಮಗೆ ಗೊತ್ತು. ಸೊ ನಮ್ಮಲ್ಲಿ ಯಾವುದಿಲ್ಲ, ನಾವು ಮನಸ್ಫೂರ್ತಿಯಾಗಿ ಮಾರ್ಕು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಆಗೇ ಆಗುತ್ತೆ. ನಾವೆಲ್ಲರೂ ವಿಶ್ ಮಾಡಿದ್ದೀವಿ, ಸುದೀಪ್ ಸರ್ ನಾವು ವಿಶ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ ಇದೊಂದು ಸಂಭ್ರಮ ಸರ್. ಅದು ಗೊತ್ತಿಲ್ಲದೆ ನೋಡಿ, ನಾವೇನೋ ಅಂದ್ಕೊಳ್ತಾ ಇದ್ವಿ, ಜನ ಕ್ಲಾಶಿಗೆ ಅದೇನೇ ಅಂದ್ರೂ ಇದೊಂದು ಫೆಸ್ಟಿವಲ್ ಆಗೋಯ್ತು. ವೆನ್ ಎವ್ರಿಥಿಂಗ್ ಈಸ್ ಪಾಸಿಟಿವ್, ಅದು ಯಾವುದೋ ವಾರ್ ಆಗಿಲ್ಲ, ಇಟ್ ಬಿಕೇಮ್ ಎ ಫೆಸ್ಟಿವಲ್. ಸೊ ನಮ್ಮ ಪರ್ಸ್ಪೆಕ್ಟಿವ್ ಮೇಲೆ ಹೋಗುತ್ತೆ. ನಾವು ಹೆಂಗೆ ಒಂದು ವಿಷಯನ ತೊಗೊತೀವಿ. ನೀವು ಎಷ್ಟೇ ನೆಗೆಟಿವ್ ಆಗಿ ಏನೇ ನೋಡಿದ್ರು, ನಾವೆಲ್ಲ ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಅದು ನೆಗೆಟಿವ್ ಅಂತ ಅಂದ್ಕೊಂಡು ಎಷ್ಟೇ ನೀವು ಅದ್ರಲ್ಲಿ ತುಂಬಿಸಿದ್ರು ಅದು ಯುದ್ಧ ಆಗಿಲ್ಲ, ಅದು ಹಬ್ಬ ಆಗೋಯ್ತು. ನೋಡಿ, ಹಬ್ಬ ಎಲ್ಲರಿಗೂ ಖುಷಿ. 2 ಸಿನಿಮಾ ಬರುತ್ತೆ. ಸುದೀಪ್ ಸರ್ ನಮ್ಮ ಒಂದು ಸಂದರ್ಶನದಲ್ಲೂ ಮಾತಾಡ್ತಾ ಹೇಳ್ತಾರೆ ಸರ್, ಸಿನಿಮಾದ ಒಂದಷ್ಟು ಗ್ಲಿಮ್ಸ್ ನೋಡಿ ಮಾತಾಡಿದ್ರಂತೆ, ಏನು ಹೇಳಿದ್ರು ಸರ್ ಆ ಸಂದರ್ಭದಲ್ಲಿ ಅಂತ? ಭಾಳ ಖುಷಿಪಟ್ಟರು. ಅವ್ರು ಯಾವತ್ತೂ ನಾನು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಆ್ಯಂಡ್ ತುಂಬ ಕಾಳಜಿ ಇದೆ ಅವ್ರಿಗೆ. ನೀನು ಚೆನ್ನಾಗಾಗಬೇಕು, ನೀನು ಚೆನ್ನಾಗಿ ಗೆಲ್ಲಬೇಕು, ನಿನಗೇನು ತೊಂದರೆ ಆಗಬಾರ್ದು ಅಂತ ಸುಮಾರು ಮೆಸೇಜುಗಳನ್ನು ಕಳಿಸ್ತಿರ್ತಾರೆ. ಚೆನ್ನಾಗಿ ಮಾಡು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ, ನಿನ್ನ ಜೊತೆ ಇರೋದೆಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವ್ರನ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡು, ದೊಡ್ಡ ಜವಾಬ್ದಾರಿ ಇದು, ನೀನು ಚೆನ್ನಾಗಾಗಬೇಕು, ನನಗೆ ನಿನ್ನ ಮೇಲೆ ತುಂಬ ಕಾಳಜಿ ಇದೆ, ನಿನಗೇನು ತೊಂದರೆ ಆಗದೆ ಚೆನ್ನಾಗಾಗಬೇಕು ಅಂತ ಹೇಳ್ತಾರೆ. ಸರ್ ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆಯದಾಗಲಿ. ಅಂದರೆ ಮೊದಲ ನಿರ್ದೇಶನ, ಅದರ ಟೈಟ್ಲು ಬರುತ್ತಲ್ಲ ಸರ್, ಸ್ಟೋರೀಸ್, ಸ್ಕ್ರೀನ್ ಪ್ಲೇ, ಮ್ಯೂಸಿಕ್ ಮತ್ತು ಡೈರೆಕ್ಷನ್ ಅಂತ ಸರ್. ನಿಜಕ್ಕೂ ನಮ್ಮ ನೇಮ್ ನೋಡೋದೇ ಇಷ್ಟ ಆಯ್ತು ಸರ್, ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಸರ್. ಅದ್ಭುತವಾದ ಸಕ್ಸಸ್ ಆಗಲಿ ಸರ್. ಈಗ ಟ್ರೈಲರ್ ಗೇಮ್ ಚೇಂಜರ್ ಆಗಲಿ, ರಿಲೀಸ್ ಆದಮೇಲೆ ಇಂಡಸ್ಟ್ರಿ ಗೇಮ್ ಚೇಂಜರ್ ಆಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.